ಕರ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಲೂಕಾ ಸುವಿಶೇಷದಲ್ಲಿರುವ 7 ಭಯಪಡಬೇಡಿ. ಭಯವು ಮನುಷ್ಯನ ಸಹಜ ಭಾಗವಾಗಿದ್ದು, ಭಯ, ಹೆದರಿಕೆ, ಅಂಜಿಕೆ ವೈವಿಧ್ಯಮಯ ರೀತಿಯಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸಬಹುದು. ನಮ್ಮಲ್ಲಿ ಕೆಲವರು ಅದನ್ನು ಹೇಗೆ ನಿಭಾಯಿಸುತ್ತಾರೆ ಎಂಬುದಕ್ಕೆ ದ ಫೈಟ್ ಆರ್ ದ ಫ್ಲೈಟ್, ಹೋರಾಡು ಅಥವಾ ಪಲಾಯನ ಮಾಡು, ಇಲ್ಲವೇ ಇತರರು ವಿಷಯವನ್ನು ಹೇಗೆ ನಿಭಾಯಿಸಬೇಕೆಂದು ತಿಳಿಯದೆ ಹೆಪ್ಪುಗಟ್ಟುತ್ತಾರೆ, ಫ್ರೀಸ್. ಯೋಹಾನನು ನಮಗೆ ಭಯದ ಮರುಮದ್ದನ್ನು ನೀಡುತ್ತಾನೆ. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುವುದು. 1 ಯೋಹಾನ 4:18. ಮೊದಲನೆಯದು ಉತ್ತರಿಸಲಾಗದ ಪ್ರಾರ್ಥನೆಯ ಭಯ. ಲೂಕಾ 1:5-25. ಆದರೆ ಆ ದೂತನು ಅವನಿಗೆ, ಜಕರಿಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ಜಕರಿಯ ಮತ್ತು ಎಲಿಜಬೆತ್ ಇಬ್ಬರು ಲೇವಿಯ ವಂಶದವರು ಮತ್ತು ಯಾಜಕತನವು ವಂಶಾವಳಿಯ ಮೂಲಕ ನಡೆಯುತ್ತಿದ್ದುದರಿಂದ ಅವರಿಗೆ ಒಬ್ಬ ಮಗನು ಅತ್ಯಗತ್ಯವಾಗಿತ್ತು. ಆದರೆ ಎಲಿಜಬೆತಳು ಬಂಜೆ ಆದುದರಿಂದ ಅವಳಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು. ಗರ್ಭವನ್ನು ತೆರೆಯುವುದು ಮತ್ತು ಮುಚ್ಚುವುದು ದೇವರ ಹಕ್ಕು ಎಂದು ಅವರಿಬ್ಬರಿಗೂ ತಿಳಿದಿತ್ತು. ಅವರ ಯಾವುದೇ ದೋಷದಿಂದಾಗಿ ದೇವರು ಅವರಿಂದ ಮಗುವನ್ನು ತಡೆದು ಹಿಡಿದಿರಲಿಲ್ಲ. ಅವರಿಬ್ಬರೂ ಕರ್ತನ ಎಲ್ಲ ಆಜ್ಞೆಗಳನ್ನು ನೇಮನಿಷ್ಠೆಗಳನ್ನು ಕೈಗೊಂಡು ತಪ್ಪಿಲ್ಲದೆ ನಡಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಇದು ದೇವರ ಸಮಯವಾಗಿತ್ತು. ಅವರ ಮಗ ಯೋಹಾನ ಕ್ರಿಸ್ತನ ಮುಂಚೂಣಿಯಲ್ಲಿರಬೇಕು ಎಂದು ದೇವರು ಬಯಸಿದನು. ನಾವು ನಮ್ಮ ಕುಟುಂಬದವರ, ಸ್ನೇಹಿತರ, ನೆರೆಹೊರೆಯವರ ರಕ್ಷಣೆಗಾಗಿ ಬಹಳ ವರ್ಷಗಳಿಂದ ಪ್ರಾರ್ಥಿಸುತ್ತಿದ್ದರೆ ಭಯಪಡಬೇಡಿರಿ. ದೇವರು ಇನ್ನೂ ಪ್ರಾರ್ಥನೆಯನ್ನು ಕೇಳುತ್ತಾನೆ ಮತ್ತು ಉತ್ತರಿಸುತ್ತಾನೆ. ದೇವರ ಸಮಯಕ್ಕಾಗಿ ಪ್ರಾರ್ಥಿಸುತ್ತಲೇ ಇರಿ. 2ನೇಯದು ಅಸ್ವಾಭಾವಿಕ ಜವಾಬ್ದಾರಿಯುತ ಕರೆಯ ಭಯ. ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಲೂಕಾ 1:26-38. ಆಗ ದೂತನು ಮರಿಯಳ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ, ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಮರಿಯಳು ತನ್ನನ್ನು ಶುದ್ಧವಾಗಿರಿಸಿಕೊಂಡಿದ್ದಳು. ಅವಳು ಕನ್ಯೆಯಾಗಿದ್ದಳು. ಅವಳಿಗೆ ಯೆಶಾಯ 7:14 ತಿಳಿದಿರಬಹುದು. ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವಳು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದಳು. ಗೇಬ್ರಿಯಲ್ ಅವಳಿಗೆ ಹೇಗೆ ಎಂದು ವಿವರಿಸಿ ಹೇಳಿದಾಗ ಅವಳು ಸಂಪೂರ್ಣವಾಗಿ ಒಪ್ಪಿಕೊಂಡಳು. ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಎಂದಳು. ಮರಿಯಳು ಮಗುವನ್ನು ಹೊಂದಲು ಹೆದರಲಿಲ್ಲ. ಬೆತ್ಲೆಹೇಮಿಗೆ ಕಠಿಣ ಪ್ರಯಾಣ ಮಾಡಲು ಅವಳು ಯಾವುದೇ ಭಯವನ್ನು ತೋರಿಸಲಿಲ್ಲ. ಚೊಚ್ಚಲ ಮಗುವನ್ನು ಹೆರುವ ಸಮಯದಲ್ಲಿ ಯಾವುದೇ ಸೌಲಭ್ಯ ಅಥವಾ ಸಹಾಯ ಸಿಗದಿದ್ದಾಗ ಅವಳು ಕೋಪಗೊಳ್ಳಲಿಲ್ಲ, ದುಃಖಿಸಲಿಲ್ಲ. ಗೇಬ್ರಿಯಲ್ ಹೇಳಿದ ಭಯಪಡಬೇಡ, ಹೆದರಬೇಡ, ಇದು ಅವಳಿಗೆ ದೊಡ್ಡ ಸಮಾಧಾನವನ್ನು ತಂದಿತು. ಮರಿಯಳು ನಿಜಕ್ಕೂ ಆಶೀರ್ವದಿಸಲ್ಪಟ್ಟಳು. ಇದರಿಂದಾಗಿ ದೇವರ ಸಾರ್ವಭೌಮ ಉದ್ದೇಶಗಳು ಅವಳಿಗಾಗಿ ಮತ್ತು ನಮಗಾಗಿ ಸಹ ಕೆಲಸ ಮಾಡಲ್ಪಟ್ಟಿತು. ದೇವರು ನಮ್ಮನ್ನು ಆತನ ಸೇವೆಗಾಗಿ ಕರೆದಾಗ ನಾವು ಹೆದರಿಕೆಯಿಂದ ಹಿಂಜರಿಯದೆ ಆತನ ಸಹಾಯದಿಂದ ದೇವರ ಮಹಿಮೆಗಾಗಿ ಅದನ್ನು ಒಪ್ಪಿಕೊಳ್ಳೋಣ. 3ನೇಯದು ದಿವ್ಯ ಪ್ರಭೆಯ ಭಯ. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ದೇವರು ಬೇತ್ಲೆಹೇಮಿನ ಹೊಲಗಳಲ್ಲಿದ್ದ ವಿನಮ್ರ ಕುರುಬರಿಗೆ ದೇವದೂತರನ್ನು ಕಳುಹಿಸಿದನು. ಅದೇನೆಂದರೆ, ಆ ಹೊತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ಗುಂಪು ಕಾಣಿಸಿಕೊಂಡಿರು. ಮೇಲಣ ಲೋಕದಲ್ಲಿರುವ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಹಿಂದೆಂದೂ ಕೇಳದಂತಹ ಸಂಕೀರ್ತನೆ, ಕೊಂಡಾಟ. ಪಾಪದಿಂದಾಗಿ ಜನರು ಯಾವಾಗಲೂ ಪರಸ್ಪರ ಯುದ್ಧದಲ್ಲಿದ್ದಾರೆ. ಯೇಸು ಹುಟ್ಟಿದ ದಿನದಿಂದ ಇನ್ನೊಂದು ಮಾರ್ಗವನ್ನು ತೆರೆಯಲಾಗಿದೆ. ಅದೇ ಜೀವದ ಮತ್ತು ರಕ್ಷಣೆಯ ಮಾರ್ಗ. ಮನುಷ್ಯರನ್ನು ಶಾಂತಿಗೆ ತರುತ್ತದೆ. ಪರಲೋಕ ಸೈನ್ಯದವರ ದೊಡ್ಡ ಗುಂಪು ಅದ್ಭುತವಾದ ಮಹಿಮೆಯಿಂದ ಹೊಲಗಳನ್ನು ಬೆಳಗಿಸಿತು.
ಮತ್ತು ಕುರುಬರು ಕೇಳಿದ ಸಂದೇಶವು ಸಂತೋಷದಾಯಕವಾಗಿತ್ತು. ದೇವರು ನಮಗೆ ಇತರರ ಮೂಲಕ ವಾಕ್ಯ ಸಂದೇಶವನ್ನು ಕೊಟ್ಟಾಗ ನಾವು ಅದನ್ನು ಸಂತೋಷದಿಂದ ಕೇಳಿ ಅನುಸರಿಸೋಣ. 4ನೇದು, ಕ್ರಿಸ್ತನ ಸೇವೆ ಮಾಡುವ ಭಯ. ಲೂಕ 5:1-11. ಯೇಸು ಸೀಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಎಂದು ಹೇಳಿದನು. ಮೀನುಗಾರರಿಗೆ ಸಂರಕ್ಷಕನ ಮಾತುಗಳು. ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ. ಮೀನು ಇಲ್ಲದಿದ್ದರೆ ಆದಾಯವಿಲ್ಲ. ಮೀನುಗಾರರಿಗೆ ಗಲಿಲೆಯ ಸಮುದ್ರ ತಿಳಿದಿತ್ತು, ಆದರೆ ಮೀನು ಎಲ್ಲಿದೆ ಎಂದು ಯೇಸುವಿಗೆ ತಿಳಿದಿತ್ತು. ಮೀನುಗಳು ಆಳದಲ್ಲಿದ್ದವು. ಅದನ್ನು ಹಿಡಿಯಲು ತಮ್ಮ ಬಲೆಗಳನ್ನು ಹಾಕಲು ಕರ್ತನು ಅವರಿಗೆ ಸೂಚಿಸಿದನು. ಅವರು ಕೇವಲ ಒಂದು ಬಲೆಯನ್ನು ಮಾತ್ರ ಬಿಡುತ್ತಾರೆ, ಬಲೆಗಳನ್ನು ಹಾಕುವುದಿಲ್ಲ. ಆ ಬಲೆ ತುಂಬ ಮೀನುಗಳಿಂದ ತುಂಬಿ ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಬಲೆ ಹರಿದು ಹೋಗುತ್ತಿದ್ದವು. ಆದ್ದರಿಂದ ಇತರ ದೋಣಿಯನ್ನು ಸಹಾಯ ಮಾಡಲು ಕರೆಯಲಾಯಿತು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸೀಮೋನ್ ಪೇತ್ರನು ಇದನ್ನು ಕಂಡು ವಿಸ್ಮಯದಿಂದ ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕೆಂದರೆ ಅವನಿಗೂ ಅವನ ಸಂಗಡಿದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಇದು ಅವರ ನಿಷ್ಪ್ರಯೋಜಕತೆಯ ಆಂತರಿಕ ಭಾವನೆಗಳನ್ನು ಸೂಚಿಸುತ್ತದೆ. ಆಗ ಯೇಸು ಸೀಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಎಂದು ಹೇಳಿದನು. ಆ ಬೆಸ್ತರು ಎಲ್ಲವನ್ನು ಬಿಟ್ಟು ಕರ್ತನನ್ನು ಹಿಂಬಾಲಿಸಿದರು. ಕರ್ತನು ಈ ಜೀವನದಲ್ಲಿಯೂ ಪರಲೋಕದಲ್ಲಿಯೂ ಪ್ರತಿಫಲದ ಭರವಸೆಯನ್ನು ನೀಡಿದನು. ಅದೇ ನಿತ್ಯ ಜೀವನ. ಕರ್ತನ ಸೇವೆಗಾಗಿ ಎಲ್ಲವನ್ನು ಬಿಡಲು ಯಾರೂ ಎಂದಿಗೂ ಭಯಪಡಬಾರದು. ನಮ್ಮ ದೈನಂದಿನ ಅಗತ್ಯವನ್ನು ಹೇಗೆ ಪೂರೈಸಬೇಕೆಂದು ಆತನಿಗೆ ತಿಳಿದಿದೆ. ದೇವರಿಗೆ ಸ್ತೋತ್ರ. 5ನೇದು, ಸಾವಿನ ಅಥವಾ ಮರಣದ ಭಯ. ಲೂಕ 8:41-56. ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ಈ ಘಟನೆಯಲ್ಲಿ ಯಾಯಿರ ಎಂಬ ಒಬ್ಬ ತಂದೆ ತುಂಬ ಚಿಂತಿತನಾಗಿದ್ದನು. ಅವನು ಯೇಸುವಿನ ಬಳಿಗೆ ಬಂದಾಗ ಅವನ 12 ವರ್ಷದ ಒಬ್ಬಳೆಯ ಮಗಳು ಸಾಯುವ ಸ್ಥಿತಿಯಲ್ಲಿದ್ದಳು. ಅವಳನ್ನು ಗುಣಪಡಿಸಲು ತನ್ನ ಮನೆಗೆ ಹೋಗಬೇಕೆಂದು ಯಾಯಿರನು ಸಂರಕ್ಷಕನಿಗೆ ಬೇಡಿಕೊಂಡನು. ಸ್ವಲ್ಪ ಸಮಯದ ನಂತರ ಒಬ್ಬ ಸೇವಕನು ಅವನ ಮನೆಯಿಂದ ಬಂದು ಯಾಯಿರನಿಗೆ ಅವನ ಮಗಳು ಸತ್ತಳು ಎಂದು ಹೇಳಿದನು. ಆ ಸಮಯದಲ್ಲಿಯೇ ಯೇಸು ವರ್ಣಿಸಲಾಗದ ಸಾಂತ್ವನದ ಮಾತುಗಳನ್ನು ಹೇಳಿದನು. ಅಂಜಬೇಡ. ಕ್ರಿಸ್ತನ ಆ ಮಾತುಗಳು ಹೊಸ ಭರವಸೆಯನ್ನು ಹೊತ್ತಿಸಿದವು. ದುಃಖಿಸುವ ಹೃದಯವನ್ನು ಶಾಂತಗೊಳಿಸುವ ಮತ್ತು ಸಮಾಧಿಯ ಮೇಲೆ ವಿಜಯವನ್ನು ನೀಡುವ ಮಾತುಗಳು. ಜೀವದ ಮತ್ತು ಮಹಿಮೆಯ ಕರ್ತನು ಯಾಯಿರನೊಂದಿಗೆ ಅವನ ಮನೆಗೆ ಹೋದನು. ಆತನು ಆ ಹುಡುಗಿಯ ಕೈ ಹಿಡಿದು, ಅಮ್ಮಣ್ಣಿ, ಏಳು ಎಂದು ಕೂಗಿದನು. ಒಡನೆ ಆ ಕೋಣೆಯಲ್ಲಿ ಸಂತೋಷವು ಆವರಿಸಿತು. ಪುಟ್ಟ ಹುಡುಗಿಯ ವಿಷಯದಲ್ಲಿ ಯೇಸು ಅವಳನ್ನು ಕೈಯಿಂದ ತೆಗೆದುಕೊಂಡಾಗ ಅವಳ ಜೀವನವು ಅಂತಿಮವಾಗಿ ಸಾವನ್ನು ಮತ್ತು ಸಮಾಧಿಯನ್ನು ಸೋಲಿಸಿದ ಮತ್ತು ನಂಬುವ ಎಲ್ಲರಿಗೂ ಶಾಶ್ವತ ಜೀವನವನ್ನು ನೀಡುವವನ ಕೈಯಲ್ಲಿತ್ತು. ಕಲ್ವಾರಿಯಲ್ಲಿ ಯೇಸು ಮರಣದ ವಿಷದ ಕೊಂಡಿಯನ್ನು ಹೊತ್ತುಕೊಂಡನು. ಆದ್ದರಿಂದ ಅವನನ್ನು ನಂಬುವವರೆಲ್ಲರೂ ಮರಣದ ವಿಷದ ಕೊಂಡಿಗೆ ಹೆದರಬಾರದು. 6ನೇದು, ನಿಷ್ಪ್ರಯೋಜಕ ಎಂಬ ಭಯ. ಲೂಕ 12:1-12. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ನಾವು ನಿಷ್ಪ್ರಯೋಜಕ ಜೀವಿಗಳು ದೇವರ ಅನುಗ್ರಹದಿಂದ ಆಶೀರ್ವಾದದ ಸ್ಥಳಕ್ಕೆ ಬಂದಿದ್ದೇವೆ ಎಂದು ಹೇಳಬಹುದು. ಕ್ರಿಸ್ತನಲ್ಲದೆ ನಾವು ನಿಷ್ಪ್ರಯೋಜಕ ಜೀವಿಗಳಾಗಿದ್ದೆವು. ಆದರೆ ಈಗ ಕ್ರಿಸ್ತನಲ್ಲಿ ನಾವು ಅನೇಕ ಗುಬ್ಬಚ್ಚಿಗಳಿಗಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿದ್ದೇವೆ. ದೇವರು ತನ್ನ ಸ್ವಂತ ಮಕ್ಕಳ ಬಗ್ಗೆ ಆತನ ಕಾಳಜಿಯ ವಿಷಯವಾಗಿ ತಿಳಿಸುವುದಕ್ಕೆ ಉದಾಹರಣೆಯಾಗಿ ಗುಬ್ಬಚ್ಚಿಯನ್ನು ಬಳಸಿದನು. ಅನೇಕ ಗುಬ್ಬಚ್ಚಿಗಳಿಗಿಂತ ನಾವು ದೇವರಿಗೆ ಹೆಚ್ಚು ಮೌಲ್ಯವನ್ನು ಹೊಂದಿದ್ದೇವೆ. ಆತನು ನಮ್ಮನ್ನು ನೋಡಿಕೊಳ್ಳುತ್ತಾನೆ, ನಮಗಾಗಿ ಒದಗಿಸುತ್ತಾನೆ, ನಮ್ಮನ್ನು ರಕ್ಷಿಸುತ್ತಾನೆ ಮತ್ತು ಅಂತಿಮವಾಗಿ ನಮ್ಮನ್ನು ನಮ್ಮ ಸ್ವರ್ಗೀಯ ಮನೆಗೆ ಕರೆದೊಯ್ಯುತ್ತಾನೆ. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯೂ ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ಕೀರ್ತನೆಗಳು 84:3. ಕೀರ್ತನೆಗಳು 102:7 ಹೇಳಿರುವಂತೆ, ಮನೆಯ ಮಾಳಿಗೆ ಮೇಲಿರುವ ಒಂಟಿಯಾದ ಪಕ್ಷಿಯಂತಿರುತ್ತೇನೆ. ಈ ಸ್ವರ್ಗೀಯ ಮನೆಯನ್ನು ನಮಗಾಗಿ ಭದ್ರಪಡಿಸಿಕೊಳ್ಳಲು ದೇವರ ಮಗನು ಕಲ್ವಾರಿಯ ಒಂಟಿತನವನ್ನು ನಮಗಾಗಿ ಸಹಿಸಿಕೊಂಡನು. ಕರ್ತನಿಗೆ ಸ್ತೋತ್ರ. ಕಳೆದು ಹೋಗುವ ಭಯ. 7ನೇಯದು, ಲೂಕ 12:16-34. ಚಿಕ್ಕ ಹಿಂಡೆ, ಹೆದರಬೇಡ, ಈ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ಇಲ್ಲಿ ಸಂರಕ್ಷಕನು ರಕ್ಷಿಸಲ್ಪಟ್ಟ ಎಲ್ಲರಿಗೂ ಭರವಸೆಯನ್ನು ನೀಡುತ್ತಾನೆ. ಭವಿಷ್ಯವು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ. ತಂದೆಯು ನಮಗೆ ರಾಜ್ಯವನ್ನು ನೀಡಲಿದ್ದಾನೆ ಎಂದು.
ಯೋಹಾನ 10:11. ನಾನೇ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ವಚನ 28. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಕೊಳ್ಳರು. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ಯಾವ ವಿಶ್ವಾಸಿಯೂ ತಮ್ಮ ನಿತ್ಯ ಜೀವವನ್ನು ಕಳೆದುಕೊಳ್ಳುವುದಿಲ್ಲ. ಕ್ರಿಸ್ತನು ಮಾಡಿದ ಕಾರ್ಯಗಳಿಂದಾಗಿ ನಮಗೆ ಸ್ವರ್ಗವು ಸುರಕ್ಷಿತವಾಗಿದೆ. ಜೀವನದ ಅವಶ್ಯಕತೆಗಳನ್ನು ಕಳೆದುಕೊಳ್ಳುವ ಭಯವಿದ್ದರೆ ನಾವು ಮತ್ತಾಯ 6:33 ವಚನ ಕ್ರಿಸ್ತನ ಮಾತುಗಳಿಂದ ಮಾರ್ಗದರ್ಶಿಸಲ್ಪಡಬೇಕು. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ನಾವು ದೇವರ ಮತ್ತು ಆತನ ಜನರೊಂದಿಗೆ ಸಹಭಾಗಿತ್ವದಲ್ಲಿ ಸಮಯವನ್ನು ಕಳೆಯೋಣ. ಅಗತ್ಯವಿರುವವರಿಗೆ ನೀಡುವಲ್ಲಿ ಉದಾರವಾಗಿರೋಣ. ಕರ್ತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಕರ್ತನು ತಾನೇ ನಮಗೆ ಸಹಾಯಿಸಲಿ. ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ಆ ದೂತನು ಆಕೆಗೆ, ಮರಿಯಳೆ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಆ ದೂತನು ಕುರುಬರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಏಸು ಸೀಮೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿನಿ ಎಂದು ಹೇಳಿದನು. ಏಸು ಯಾಯಿರನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ಏಸು ನಮಗೆ, ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ, ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಚಿಕ್ಕ ಹಿಂಡೆ, ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ಎಂದು ಪ್ರೀತಿಯ ಭರವಸೆಯನ್ನು ನೀಡುತ್ತಿದ್ದಾನೆ. ಹೆದರದೆ ದೇವರ ಸಮಯಕ್ಕಾಗಿ ಪ್ರಾರ್ಥಿಸುತ್ತಲೇ ಇರಿ. ದೇವರ ಮಹಿಮೆಗಾಗಿ ಆತನ ಸೇವೆಯ ಕರೆಗೆ ಓಗೊಡಿರಿ. ದೇವರ ವಾಕ್ಯ ಸಂದೇಶವನ್ನು ಸಂತೋಷದಿಂದ ಕೇಳಿ ಅನುಸರಿಸೋಣ. ಕರ್ತನ ಸೇವೆಯನ್ನು ಭಯಪಡದೆ ಮಾಡಿರಿ. ನಮ್ಮ ದೈನಂದಿನ ಅಗತ್ಯವನ್ನು ಆತನು ಪೂರೈಸುವನು. ದೇವರಿಗೆ ಸ್ತೋತ್ರ. Can control the waves rise and angle that tumult shall cease. One word of his bidding shall hush them